ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನಮಸ್ಕಾರ. ನಮ್ಮ ಹೆಸರು ನರಸಿಂಹಾರೆಡ್ಡಿ. ನರಸಿಂಹಾರೆಡ್ಡಿ. ಊರು ಸರ್? ಊರು ಬೆಂಗಳೂರು. ಬ್ಯಾಂಗ್ಳೂರು. ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದೀರಿ? ನಾವು 22 ವರ್ಷ. 22 ವರ್ಷದಿಂದ ಡ್ರೈವಿಂಗ್ ಮಾಡ್ತಾಯಿದ್ದೀವಿ. ಸೊ ಯಾವ್ಯಾವ ಬಸ್ ಓಡಿಸಿದ್ರೆ ಸರ್? ಅಂದರೆ ಲೈಲ್ಯಾಂಡು? ನಾವು ಲೈಲ್ಯಾಂಡ್ ಓಡಿಸಿದ್ವಿ, 9R ಓಲ್ವೋ ಓಡಿಸಿದ್ವಿ, 11R ಓಲ್ವೋ ಓಡಿಸಿದ್ವಿ, ಈಗ ಸ್ಕ್ಯಾನಿಯಾ ಓಡಿಸ್ತಾ ಇದ್ವಿ. ಸ್ಕ್ಯಾನಿಯಾ ಓಡಿಸಿದ್ವಿ. ಸೊ ಲೈಲ್ಯಾಂಡು, ಸ್ಕ್ಯಾನಿಯಾ, ಓಲ್ವೋ ಎಲ್ಲ ಓಡಿಸಿದ್ರಿ. ಸೊ ಯಾವ್ಯಾವ ರೂಟಲ್ಲಿ ಹೋಗಿದ್ದೀರಿ ಸರ್? ನಾವು ಬ್ಯಾಂಗ್ಳೂರು, ವೈಜಾಗ್ ರೆಗ್ಯುಲರ್, ವಿಜಯವಾಡ, ಬ್ಯಾಂಗ್ಳೂರು, ವೈಜಾಗ್, ವಿಜಯವಾಡ, ಆಮೇಲೆ ಹೈದ್ರಾಬಾದ್ ಬಂದಿದ್ವಿ, ಬೆಳಗಾಂ ಓಡಿಸಿದ್ವಿ. ಬೆಳಗಾಂ ಓಡಿಸಿದ್ವಿ. ಸೊ ಬಸ್ಸಿಗೆ ಬರೋ ಮುಂಚೆ ಬೇರೆ ಏನೋ ಓಡಿಸಿದ್ರಿ ಸರ್? ಕಾರು, ಟ್ರಕ್? ಎಲ್ಲ ಓಡಿಸ್ತೀವಿ. ಸೈಕಲ್, ಸ್ಕೂಟರು, ಆಟೋ, ಟ್ರ್ಯಾಕ್ಟರು. ಓಕೆ, ಟ್ರ್ಯಾಕ್ಟ್ರು, ಟಿಪ್ಪರು ಎಲ್ಲ ಓಡಿಸ್ತೀವಿ. ಎಲ್ಲ ಓಡಿಸಿದ್ರಿ. ಸೊ ಟಿಪ್ಪರ್ ಎಲ್ಲ ಎಲ್ಲಿ ಓಡಿಸಿದ್ರಿ? ಅಂದ್ರೆ ಟಿಪ್ಪರ್ ಅಂದ್ರೆ ನಮ್ಮ ವಿಲೇಜ್ ಹತ್ರ, ಚಿತ್ತೂರು ಆ ಕಡೆ ವಿಲೇಜ್ ಹತ್ರ ಕ್ವಾರಿನಲ್ಲಿ ಕೆಲಸ ಮಾಡಿ. ಕ್ವಾರಿನಲ್ಲಿ ಕೆಲಸ ಮಾಡಿದ್ರೆ. ಸೊ ಆ ಥರ ಟಿಪ್ಪರ್ ಓಡಿಸೋದು ಈಸಿನಾ, ಬಸ್ ಓಡಿಸೋದು ಈಸಿನಾ ಸರ್? ಟಿಪ್ಪರ್ ಓಡಿಸೋದಂದ್ರೆ ಅದು ಕಷ್ಟ. ಯಾಕಂದ್ರೆ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಲೋಡ್ ಹಾಕೊಂಡು ಬರೋದು, ಲೋಡ್ ಹಾಕೊಂಡು ಅದು. ಇದರಲ್ಲಿ ಹೆವಿ ಫಾಸ್ಟ್, ಹುಷಾರಾಗಿರ್ಬೇಕು. ನಾವು ಏನಾದ್ರು ಒಂಚೂದ್ರು ಮಿಸ್ ಮಾಡಿಬಿಟ್ರೆ ಜೀವನ ಹೋಗ್ಬಿಡುತ್ತೆ. ಆಮೇಲೆ ಕೆಲಸ ಮಾಡಕ್ಕೆ ನಮ್ಮಿಂದ 10 ಜನ ಹೋಗ್ತಾರೆ. ಬಟ್ ಗಾಡಿ ಓಡಿಸಿರೋದಾಗ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕು. ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕು. ಸೊ ಏನು ಡಿಫ್ರೆನ್ಸ್ ಇದೆ ಸರ್ ಒಂದು ಟ್ರಕ್ಗೂ ಒಂದು ಬಸ್ಸಿಗೂ? ಟ್ರಕ್ಗೂ ಬಸ್ಗೂ ಅಂದ್ರೆ ಅದು ಮ್ಯಾನ್ಯಲ್ ಇರುತ್ತೆ. ಮ್ಯಾನ್ಯಲ್. ಓಕೆ. ಅದು ನಾವು ಕಂಟ್ರೋಲ್ ಮಾಡೋದಾಗ ಅದು ಕಂಟ್ರೋಲ್ ಆಗುತ್ತೆ. ಬಟ್ ಇದು ಆಟೋಮೆಟಿಕ್. ಬಟ್ ಅದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು, ಗಾಡಿ ಓಡಿಸ್ಬೇಕು, ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಹೆವಿ ಫಾಸ್ಟ್ ಮೂವ್ಮೆಂಟ್ ಇರುತ್ತಲ್ಲ ಗಾಡಿ, ಆಟೋಮೆಟಿಕ್. ಆದ್ರೆ ಇದು ಸ್ವಲ್ಪ ಜಾಸ್ತಿ ಸ್ಪೀಡ್ ಹೋಗ್ಬಾರ್ದು, ಲಿಮಿಟ್ ಆಗಿ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಸೊ ನೀವು ಈ ಡ್ರೈವಿಂಗ್ ಲಾಗಿಂಗ್ ಹೇಗೆ ಬಂದ್ರಿ ಸರ್? ಡ್ರೈವಿಂಗ್ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆ. ಆದ್ರೆ ಅಪ್ಪ ತಂದೆ ತಾಯಿ ಓದಕ್ಕೆ ನಮ್ಗೆ ಶಕ್ತಿ ಇಲ್ಲ ಅವಾಗ. ಓಕೆ. ಬಟ್ ಈಗ ಕಲಿದ್ವಿ, ಈಗ ಜೀವನ ಇದ್ರಲ್ಲೇ ಮಾಡಬೇಕು, ಜೀವನ ಮಾಡ್ತಾ ಇದ್ವಿ. ಓಕೆ, ಜೀವನ ಮಾಡ್ತಾ ಇದ್ವಿ. ಯಾರು ಕಲ್ಸಿದ್ರು ನಿಮ್ಗೆ? ಎಲ್ಲೋದ್ರಿ ಟ್ರೈನಿಂಗ್? ಟ್ರೈನಿಂಗ್ ಅಂದ್ರೆ ನಾವು ಟ್ರ್ಯಾಕ್ಟ್ರು ಎಲ್ಲ ನಮ್ಮ ಓನ್ ಪ್ರಿಫರೆನ್ಸ್, ನಮ್ಗೆ ಯಾರು ಕಲ್ಸ್ಕೊಟ್ಟಿಲ್ಲ. ಬಟ್ ಸ್ಕ್ಯಾನಿಯಾ, ಓಲ್ವೋ ಅಂದ್ರೆ ಟ್ರೈನಿಂಗ್ ಕೊಡ್ತಾರೆ, ಕಂಪನಿಯಲ್ಲಿ ಹೋಗಿ ಟ್ರೈನಿಂಗ್ ಇಸ್ಕೋಬೇಕು. ಹೌದು. ಅಲ್ಲ, ನೀವು ಫಸ್ಟ್ ಟ್ರಕ್ ಓಡಿಸಿದ್ರಿ, ಟಿಪ್ಪರ್ ಓಡಿಸಿ. ಸೊ ಅದು ಎಲ್ಲಿ ಕಲ್ತಿದ್ರಿ? ಅದು ಓನ್ ಡ್ರೈವಿಂಗ್ ಅಂದ್ರೆ ಯಾರ ಜೊತೆ ಕೆಲಸಕ್ಕೆ ಸೇರಿ ಕ್ಲೀನರ್ ಕೆಲಸ ಅದೇನು ಮಾಡಿಲ್ಲ. ಬಟ್ ನೋಡಿ ಹೆಂಗ್ ಓಡಿಸ್ತಾರೆ ಅಂತ ಬಗ್ಗೆ ಇಂಟ್ರೆಸ್ಟ್ ಇದೆ, ಕಲ್ಕೋಬೇಕು, ಡ್ರೈವರ್ ಆಗ್ಬೇಕಂತ ಚಿಕ್ಕ ಮಗನಿಂದ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಪ್ಯಾಷನ್. ಅದು ಬಗ್ಗೆ ಕಲ್ಕೊಂಡಿದೀವಿ. ಈಗ ಚೆನ್ನಾಗಿ ಓಡಿಸ್ತಾ ಇದೀವಿ. ಸೊ ಓಲ್ವೋ ಎಷ್ಟು ವರ್ಷದಿಂದ ಓಡಿಸಿದ್ರಿ? ಓಲ್ವೋ ఇప్పుడు 8-9 ವರ್ಷದಿಂದ ಓಡಿಸ್ತಾ ಇದ್ವಿ. 9R 11R ಎಲ್ಲ ಓಡಿಸಿದ್ರಿ? ಅಂದ್ರೆ 9R ಮ್ಯಾನ್ಯುವಲ್ ಎಲ್ಲ ಓಡಿಸಿದ್ರಿ? ಮ್ಯಾನ್ಯುವಲ್ ಓಡಿಸಿ. ಈಗ ಸ್ಕ್ಯಾನಿಯಾಗಿ 2016 ಟ್ರೈನಿಂಗ್ ಆಗಿದೆ. ಓಕೆ. ಓಲ್ವೋನು ಸ್ಕ್ಯಾನಿಯಾ ಎರಡನ್ನು. ಓಕೆ. ಈಗ ಕಂಟಿನ್ಯೂ. ಸೊ ಯಾವ ಚೆನ್ನಾಗಿದೆ ಸರ್? ಸ್ಕ್ಯಾನಿಯಾ ಚೆನ್ನಾಗಿದೆ, ಓಲ್ವೋ ಚೆನ್ನಾಗಿದೆ? ಓಲ್ವೋ ಚೆನ್ನಾಗಿದೆ. ಓಕೆ. ಬಟ್ ಇದು ಚೆನ್ನಾಗಿದೆ, ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಂಡ್ ಆಗಿದೆ. ಗಾಡಿ ಓಡ್ಸಕ್ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಇದೆ. ಇದರಿಂದ ಓಲ್ವೋ ಚೆನ್ನಾಗಿತ್ತು. ಈಗ 9600 ಅಂತ ಹೊಸ ವೆಹಿಕಲ್ ಬಂದಿದೆ, BS6 ಮಾಡಲ್. ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ, ಕಂಫರ್ಟ್ ಇದೆ. ಓಕೆ. ನಾನು ಇದರದ್ದು ಬ್ರೇಕ್ ಎಲ್ಲ ತುಂಬಾ ಸ್ಟ್ರಾಂಗ್ ಇದೆ ಅಂತ ಕೇಳಿದೆ. ಎಲ್ಲ ಗಾಡಿಗೆ ಪವರ್ ಬ್ರೇಕ್, ಸೆನ್ಸರ್ ಬ್ರೇಕ್, ಪವರ್ ಬ್ರೇಕ್. ಇದಕ್ಕೆ ರಿಟೈರ್ಡ್ ಬರುತ್ತೆ ರೈಟ್ ಸೈಡ್ ಅಲ್ಲಿ. ಓಕೆ. ಸೊ ಅದಕ್ಕೂ ಓಲ್ವೋಕ್ಕೂ ರಿಟೈರ್ಡ್ ಬರುತ್ತೆ. ಏನ್ ಸರ್ ರಿಟೈರ್ಡ್ ಅಂದ್ರೆ? ರಿಟೈರ್ಡ್ ಅಂದ್ರೆ ಜಾಯಿಂಟ್ ಹತ್ರ ಒಂದು ಸೆನ್ಸರ್ ಟೈಪ್, ಅಂದ್ರೆ ಸ್ಪೀಡ್ ಹೋಗೋವಾಗ ಬ್ರೇಕ್ ಹೊಡಿದ್ರೆ ಪ್ಯಾಸೆಂಜರ್ ಮಲ್ಗೋದವರು ಎದ್ದೋಗ್ತಾರೆ. ರಿಟೈರ್ಡ್ ಹೊಡಿದ್ರೆ ಬ್ರೇಕ್ ಹೊಡಿಯೋದು ಗೊತ್ತಾಗ್ಬಾರ್ದು, ಸ್ಲಿಪ್ ಆಗಲ್ಲ, ಮೂವ್ಮೆಂಟ್ ಚೆನ್ನಾಗಿ ಬರುತ್ತೆ, ಡ್ರೈವರ್ ಕಂಫರ್ಟಬಲ್. ಎಮರ್ಜೆನ್ಸಿ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ರಿಟೈರ್ಡ್ ಬ್ರೇಕ್ ಅಂದ್ರೆ ಎಮರ್ಜೆನ್ಸಿ ಬ್ರೇಕ್. ಓಕೆ. ಸೊ ಇದೆಲ್ಲ ಇವಾಗ ಏನು ಸರ್, ಡಿಸ್ಕ್ ಬ್ರೇಕಾ, ಏರ್ ಬ್ರೇಕಾ? ಡಿಸ್ಕ್ ಬ್ರೇಕ್. ಸೊ ನೀವು ಮುಂಚೆ ಟ್ರಕ್ ಎಲ್ಲ ಟಿಪ್ಪರ್ ಎಲ್ಲ ಏರ್ ಬ್ರೇಕ್ ಇತ್ತಾ? ಏರ್ ಬ್ರೇಕ್, ಅದು ಆಯಿಲ್ ಬ್ರೇಕ್. ಅಂದ್ರೆ ಎರಡೆರಡು ಸರಿ ಪ್ರೆಸ್ ಮಾಡಬೇಕಿತ್ತ? ಡಬಲ್ ಕ್ಲಚ್? ಏನಿಲ್ಲ, ಜಸ್ಟ್ ಕಾಲು ಇಟ್ಕೊಂಡಿದ್ರೆ ಸಾಕು, ಸೆನ್ಸರ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಒಂದು ಡ್ರೈವರ್ ಕೂತ್ರೆ ಸ್ಟೇರಿಂಗ್ ಮೇಲೆ ಒಂದು 500 ಕಿಲೋಮೀಟರ್ಸ್ ಒಬ್ಬರೇ ಓಡಿಸ್ಬೋದಾ? ಚೆನ್ನಾಗಿ ಮಲ್ಕೊಂಡು ನಿದ್ರೆ ಮಾಡಿದ್ರೆ ಆರಾಮಾಗಿ ಓಡಿಸಬಹುದು. 500-600 ಕಿಲೋಮೀಟರ್ ಓಡಿಸಬಹುದು. ಅಂದ್ರೆ ಯಾರು ಆತರ ಬಿಡಲ್ಲ ಓಡ್ಸಕ್ಕೆ, ಬಟ್ ಡ್ರೈವರ್ ಕಂಫರ್ಟ್. ಯಾಕಂದ್ರೆ
45 ಜನ ಕೂತಿರ್ತಾರೆ ಗಾಡಿನಲ್ಲಿ. ಒಬ್ಬರಿಂದ ಗಾಡಿ ಓಡಿಸಿದ್ರೆ ಅಕಸ್ಮಾತ್ ಏನಾದರೂ ನಿದ್ರೆ ಬಂದಿದನು ಮತ್ತೆ ಇನ್ನೇನಾದ್ರೂ ಸ್ವಲ್ಪ ಟ್ರಾಫಿಕ್ ಜಾಮ್ ಲೇಟ್ ಆಗಿದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಡಬಲ್ ಡ್ರೈವರ್ ಕಂಪಲ್ಸರಿ ಡಬಲ್ ಡ್ರೈವರ್ ಗಾಡಿನಲ್ಲಿ ಕೂತಿರ್ತಾರೆ. ಒಬ್ರು ಮಲ್ಕೊಂತಾರೆ, ಒಬ್ರು ಗಾಡಿ ಓಡಿಸ್ತಾರೆ. ಓಕೆ, ಒಂದು ಡ್ರೈವರ್ ಆಗ್ಬೇಕಂದ್ರೆ ಏನು ಕ್ವಾಲಿಟಿ ಇರ್ಬೇಕು ಸರ್, ಏನು ಗುಣ ಇರಬೇಕು? ಗುಣ ಇರ್ಬೇಕಂದ್ರೆ ಅದು ಹೆಂಗೆ ಹೇಳೋದು, ಒಳ್ಳೆ ತೆಲುಗಲ್ಲಿ ಹೇಳಿ ಪರವಾಗಿಲ್ಲ, ತೆಲುಗಲ್ಲಿ ಹೇಳಿ, ಹಿಂದಿಯಲ್ಲಿ ಹೇಳಿ, ಯಾವ ಲ್ಯಾಂಗ್ವೇಜ್ ಆದರೂ ಓಕೆ. ಹೌದಾ? ಅರ್ಥ ಆಗ್ಬೇಕು, ಜನರಿಗೆ ಮೆಸೇಜ್ ಹೋಗ್ಬೇಕು. ఓకే ఓకే ఒక డ్రైవర్ కావాలంటే కావాల్సిన క్వాంటిటీ కావాలి, క్వాలిటీ క్వాంటిటీ. ಆದರೆ అంటే ఒక డ్రైవింగ్ పైన ఇంట్రెస్ట్ ఉండి మనం జాగ్రత్తగా బండి తోలాలనిపించాలి. మనం తోలే దాని మీద 40 మంది ఆధారపడి ఉంటారు ప్యాసింజర్లు. వాళ్ళని దృష్టిలో పెట్టుకొని, మన ఫ్యామిలీని మనం దృష్టిలో పెట్టుకొని, కోట్లాది రూపాయలు ఇన్వెస్ట్మెంట్ పెట్టి ఓనర్స్ ఒక వెహికల్ మన దగ్గరికి ఇచ్చినప్పుడు దాన్ని రెస్పాన్సిబిలిటీ తీసుకొని మందు తాగకుండా ఎంత కంఫర్ట్గా జాగ్రత్తగా తీసుకెళ్తే అందరికీ సేఫ్. బట్ ఏమైనా ఒక చిన్న ఇన్సిడెంట్ జరిగినా కానీ ర్యాష్ డ్రైవింగ్ అని చెప్పడం, మన తప్పు లేకపోయినా కానీ ఉండే ప్యాసింజర్లు కానీ రోడ్డు మీద వెళ్ళే వాళ్ళు కానీ పెద్ద వెహికల్ ఏ వెహికల్ అయితే ఆ వెహికల్ వాళ్ళే తప్పు అని సమాజంలో అందరూ చెప్పేది, మనం చెప్పేదేం కాదు. బట్ చూసుకొని జాగ్రత్తగా నడుపుకుంటే చాలా మంచిది. సేఫ్టీ, మనం సేఫ్టీ చూసుకోవాలి, కస్టమర్ సేఫ్టీ చూసుకోవాలి. రోడ్డు మీద ఎంతోమంది వెళ్తూ ఉంటారు, వస్తూ ఉంటారు, చాలా జాగ్రత్తగా చూసుకోవాలి. నిద్ర వచ్చిందా కంపల్సరీ బండి ఆపేసి పక్క డ్రైవర్ని లేపి డ్యూటీ మార్చుకొని హ్యాపీగా రెస్ట్ తీసుకోవడం మంచిది. డ్యూటీలో ఉన్నంత వరకు మందు తాగద్దండి దయచేసి. మందు తాగి డ్రైవింగ్ చేసి యాక్సిడెంట్ చేసి మీ ప్రాణం పోయేది కాకుండా 10 మంది ప్రాణాలు తీయద్దండి. కేర్ఫుల్గా డ్రైవింగ్ చేయండి, హ్యాపీగా ఉండండి. లైఫ్లో మిమ్మల్ని నమ్ముకొని చాలామంది ఉంటారు. అలాగే మన బస్సులో ప్రయాణం చేసే 40 మంది కూడా వాళ్ళ మీద చాలా ఫ్యామిలీలు ఆధారపడి ఉంటాయి. అందరికీ సౌరవనీయంగా గౌరవంగా విన్నవించుకునేది ఏంటంటే కేర్ఫుల్గా డ్రైవింగ్ చేయండి, హ్యాపీగా ఉండండి. ಸೊ ನೀವು ಯೂಶಲಿ ನೈಟ್ ಡ್ರೈವಿಂಗ್ ಮಾಡ್ತೀರಾ? ಎಸ್. ಹೋಟ್ಲಲ್ಲಿ ಊಟ ಮಾಡ್ತೀರಾ? ಹೌದು. ಸೊ ಹೆಲ್ತಲ್ಲಿ ಹೇಗೆ ನೋಡ್ಕೊತೀರಾ? ಹೆಲ್ತ್ ಅಂದರೆ ಹೋಟೆಲ್ನಲ್ಲಿ ಚೆನ್ನಾಗಿ, ಒಂದೊಂದು ಹೋಟೆಲ್ ಚೆನ್ನಾಗಿರುತ್ತೆ, ಒಂದೊಂದು ಹೋಟೆಲ್ನಲ್ಲಿ ಚೆನ್ನಾಗಿರಲ್ಲ. ಓಕೆ, ಚೆನ್ನಾಗಿರಲಿಲ್ಲ ಅಂದರೆ ನಾವು ಪರ್ಸನಲ್ ಮನೆಗೆ ಮಾಡಿ ತರ್ತೀರಿ, ಇಲ್ಲ ಲೈಟಾಗಿ ಏನೋ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ತಿಂತೀವಿ. ಓಕೆ, ನೋಡ್ಕೊ, ಫ್ರೂಟ್ಸ್ ಚೆನ್ನಾಗಿ ತಿನ್ಬೇಕು, ಜ್ಯೂಸ್ ಕುಡಿಬೇಕು, ನೀರು ಇಂಪಾರ್ಟೆಂಟ್. ನೀರು ಚೆನ್ನಾಗಿ, ಯಾಕಂದ್ರೆ ಈ ಬಿಸಿಲಿ ಇದೆ ಜಾಸ್ತಿ, ಇದರೆಲ್ಲ ನೀರು, ತೆಂಗಿನಕಾಯಿ, ಫ್ರೂಟ್ ಜ್ಯೂಸ್ ಅದೆಲ್ಲ ಎಲ್ಲ ಕುಡಿಬೇಕು. ಕುಡಿಸಿದ್ರೆ ಹೊಟ್ಟೆ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಿ, ಹೆಲ್ತ್ ಚೆನ್ನಾಗಿರುತ್ತೆ, ಕೆಲಸನೂ ಮಾಡ್ಬೋದು ಆರಾಮಾಗಿ. ಸೊ ಮನೆಗೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀವಿ ಸರ್? ಮನೆಗೆ ನಾವು ಈಗ 2 ದಿವಸಕ್ಕೊಂದ್ಸತಿ, ಒನ್ ವೀಕ್ ಒಂದ್ಸತಿ ಹಂಗೆ ಹೋಗ್ತೀವಿ. ಲಾಂಗ್ ಹೋಗಿದ್ರೆ 15 ದಿವಸ 20 ದಿವಸ 1 ಮಂತ್ ಆಗುತ್ತೆ. ಓಕೆ, ಈಗ ಹತ್ರ ಇದು ಅದಲ್ಲ, ವೀಕ್ಲಿ 2 ದಿವಸ ಹೋಗ್ತೀವಿ. ಸೊ ಮನೇಲಿದ್ರೆ ಏನು ಮಾಡ್ತೀರಾ ಫ್ರೀ ಟೈಮ್? ಮನೇಲಿ ಏನಿಲ್ಲ ರೀ, ಹೋಗೋದು, ಊಟ ಮಾಡೋದು, ಓಕೆ, ಮಕ್ಕಳು ನೋಡ್ಕೊಂಡು ಮಲ್ಗೋದು. ಓಕೆ, ಅಡುಗೆ ಏನಾದ್ರು ಮಾಡ್ತೀರಾ? ಕುಕಿಂಗ್ ಮಾಡ್ತೀರಾ? ಮಾಡ್ತೀವಿ. ಏನು ಕುಕ್ ಮಾಡ್ತೀರಾ? ಎಲ್ಲ ಆಲ್ರೌಂಡರ್ ನಾವು. ಏನು ಚಿಕನ್, ಮಟನ್, ಫಿಶ್, ಫ್ರಾನ್ಸ್, ಓಕೆ, ಎಲ್ಲ ಮಾಡ್ತೀವಿ. ಎಲ್ಲ ಕುಕ್ ಮಾಡ್ತೀವಿ, ವೆಜ್ ನಾನ್ ವೆಜ್ ಆಲ್ರೌಂಡರ್. ಸೊ ಕ್ರಿಕೆಟ್ ಎಲ್ಲ ಆಡ್ತೀರಾ? ಕ್ರಿಕೆಟ್ ಆಡ್ತೀವಿ ಸರಿ, ಈಗ ಆಡಕ್ಕೆ ಆಯ್ತಲ್ಲ, 45 ವರ್ಷ ಆಯ್ತು, ಅಷ್ಟು ಟೈಮ್ ಸಿಕ್ಕಲ್ಲ. ಓಕೆ, ಆಡ್ತೀವಿ. ಓಕೆ, ಸೊ ಯಾರು ಫೇವ್ರೆಟ್ ಪ್ಲೇಯರ್, ಯಾರು ಕ್ರಿಕೆಟ್ ನೋಡ್ತೀರಾ? ನಾವು ಧೋನಿ ಫೇವ್ರೆಟ್ ಪ್ಲೇಯರ್. ಧೋನಿ ನಮ್ಮ ಫೇವ್ರೆಟ್ ಹೀರೋ. ಓಕೆ, ಅವ್ರನ್ನ ಕಲಿಬೇಕು, ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಬಾಯಿಗೂ ಬರಲ್ಲ. ಓಕೆ, ಸೊ ಚಿಕ್ಕವರು. ಫಿಲ್ಮ್ ನೋಡ್ತೀರಾ? ನೋಡ್ತೀವಿ ಸರ್. ಯಾವ ಫಿಲ್ಮ್ ನೋಡಿದ್ರೆ ರೀಸೆಂಟ್ ಆಗಿ ಪ್ರಭಾಸ್ ಅಂದ್ರೆ ತುಂಬಾ ಇಷ್ಟ. ಪ್ರಭಾಸ್, ಅಲ್ಲು ಅರ್ಜುನ್. ಎಸ್. ಓಕೆ, ಅವರೆಲ್ಲ ಚೆನ್ನಾಗಿದೆ. ಬಾಹುಬಲಿ 2 ಲಾಸ್ಟ್ ಫಿಲಮ್. ಓಕೆ, ಮತ್ತೆ ಟೈಮ್ ಸಿಕ್ಕಿಲ್ಲ ನೋಡಕ್ಕೆ, ಮನೇಲಿದ್ದರೆ ನೋಡ್ತೀವಿ ಯಾವುದು. ಓಕೆ, ಸೊ BSR ಬರೋ ಮುಂಚೆ ಯಾವ ಕಂಪ್ನಿಯಲ್ಲಿ ಇದ್ರಿ ಸರ್? SRS ಅಲ್ಲಿ ಇದೆ. ಬ್ಯಾಂಗ್ಳೂರ್ ಟು ವೈಜಾಗ್. ಸೊ ಅದ್ರಲ್ಲಿ ಯಾವ್ದು ಓಡಿಸಿರಿ? ವೋಲ್ವೋ ಸ್ಕ್ಯಾನಿ ಓಡಿಸಿದ್ವಿ, ವೋಲ್ವೋ ಓಡಿಸಿದ್ವಿ, 9R ಓಡಿಸಿದ್ವಿ. ಓಕೆ, ಸೊ ಐಲ್ಯಾಂಡ್ ಓಡಿಸಿದ್ವಿ, ತಿರುಪತಿ ಪ್ಯಾಕೇಜ್, ತಿರುಮಲ ದೇವಸ್ಥಾನ ಪ್ಯಾಕೇಜ್. ರೆಗ್ಯುಲರ್ 4 years ನಾನು ಒಬ್ಬನೇ ಓಡಿಸಿದ್ವಿ. ಸೊ BSR ಅಲ್ಲಿ ಎಷ್ಟು ವರ್ಷ ಆಯ್ತು ಸರ್? BSR ಅಲ್ಲಿ ಈಗ ಹೊಸಾಗಿ ನಾವು ಜಾಯ್ನ್ ಆಗಿರೋದು. 3 days ಆಯ್ತು. 3 days ಆಯ್ತು. ಸೊ ಅದ್ರ ಮುಂಚೆ SRS ಅಲ್ಲೇ ಇದೆ. SRS. ಓಕೆ, ಏನು ಹೇಳ್ತೀವಿ ಸರ್ SRS ಸಂಸ್ಥೆ ಬಗ್ಗೆ ಏನು ಹೇಳ್ತೀವಿ? ಚೆನ್ನಾಗಿದೆ ಸಂಸ್ಥೆ. SRS ಸಂಸ್ಥೆ ಆಲ್ ಇಂಡಿಯಾ ಗೌರ್ಮೆಂಟ್ ರೆಕಾರ್ಡ್
ಚೆನ್ನಾಗಿದೆ. ಕಂಪನಿ ಚೆನ್ನಾಗಿದೆ. ಈಗ ದೊಡ್ಡವರು ಮಹಾನುಭಾವ ಅವರು ಹೋದರು ಹೋದ್ರು ಕೊರೋನಾ ಟೈಮಲ್ಲಿ. ಹೌದು. ನಮ್ಮಂಥವ್ರು ಅಲ್ಲೇ ಕೆಲಸ ಮಾಡಿದ್ರು. ಎಷ್ಟೋ ಜನಗಳು ಈಗ ರೋಡಲ್ಲಿ ಇದ್ದಿದ್ದಾರೆ, ಕೆಲಸ ಇಲ್ಲ. ಏನೋ ನಮ್ಮ ಟಯ BSR ಬಂದಿದ್ವಿ, ಅವ್ರು ತಗೊಂಡವರು ಓಕೆ ಕೆಲಸ ಮಾಡ್ತಾರೆ. ಸೊ 20 ಇಯರ್ಸಿಂದ ಡ್ರೈವಿಂಗ್ ಮಾಡಿದ್ರೆ ನಿಮ್ಗೊಂದು ಖುಷಿ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಇದೇ ಇಲ್ಲ ಅಂದ್ರೆ ನಮ್ಮ ಜೀವ ಮಾಡೋಕ್ಕಿಲ್ಲ. ಯಾಕಂದ್ರೆ ಕಲ್ತಿದ್ದೀವಿ, ಈಗ ಚೆನ್ನಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್. ಕೊರೋನಾ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಪರವಾಗಿಲ್ಲ, ಈಗ ಚೆನ್ನಾಗಿದೆ. ರಾತ್ರಿ ನಿದ್ದೆ ಬರುತ್ತೆ, ನೆಮ್ಮದಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇವಾಗ ನಿಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಅವ್ರಿಗೇನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಒಂದೇ మాటే ಹೇಳೋದು, తెలుగులో ಹೇಳಿ పర్వాలేదు, నో ప్రాబ్లం. నేను ఒకటే చెప్తున్నానండి, ప్రతి ఒక్కరికి కూడా పర్సనల్ విషయాలు పక్కన పెట్టేసి టెన్షన్ తీసుకోకుండా ఫ్రెండ్స్ కానీ అదర్ డ్రైవర్స్ కానీ ఎవరైనా కానీ జాగ్రత్తగా వెహికల్ నడపండి, గమ్యస్థానాన్ని చేర్చండి, మీరు హ్యాపీగా ఉండండి, మీ ఫ్యామిలీను హ్యాపీగా చూసుకోండి. ఓకే, ತುಂಬ ಥ್ಯಾಂಕ್ಸ್ ಸರ್ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.